ನಮ್ಮ ಹೊಸ ಕಾರು ವಿತೌಟ್ ಸೀಟ್ ನೋಡಿ ಹೆಂಗೈತೆ ಅಂತ. ಸೈಡ್ ಇಂದ ನೋಡಿ ನಮ್ಮ ಕಾರ್ದು ಲುಕ್ಕೇ ಚೇಂಜ್ ಆಗೋಯ್ತು ಅನ್ಕೊಳ್ಳಿ. ಸೈಡ್ ಸ್ಟೆಪ್ಸ್ ನ ಹಾಕ್ತಾವ್ರು ನೋಡಿ, ನನಗೆ ಒಂಥರ ಮನ್ಸಿಗೆ ನೋವು ಆಗ್ತಿದೆ. ಡೋರ್ ವೈಸರ್ ಹಾಕಿದ್ದೀವಿ, ಕೂಲಿಂಗ್ ಪೇಪರು ಒಳಗಡೆ ನಿಮಗೆ ರಿಮೋಟ್ ಐತೆ, ಲೈಟ್ಸ್ ನಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬಹುದು. ಗೌತಮ್ ಕಾರ್ಗೆ ಹಾಕ್ಸ್ಬೋದ ಸ್ವಿಫ್ಟ್ಗೆ. ಕರಿಷ್ಮಾ ಗಾಡಿ ಇದೆ ಹೆಂಗೈತೆ ಅಂತ. ಕರಿಷ್ಮಾ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಆಲ್ರೆಡಿ ಬಂದಿದ್ದೀವಿ. ಎಂತಕ್ಕೆ ಅಂತಂದರೆ ನಮ್ಮ ಕಾರ್ದು ಮಾಡಿಫಿಕೇಶನ್ ಮಾಡಿಸ್ಬೇಕಿತ್ತು, ಆಕ್ಸೆಸರೀಸ್ನ ಹಾಕ್ಸಿ. ಅದಕ್ಕೆ ಇವಾಗ JC ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಶಾಪ್ ಡೀಟೇಲ್ಸ್ ಎಲ್ಲ ನಿಮಗೆ ಇವಾಗ ಹೋಗ್ತೀನಲ್ಲ ಎಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ನಾವು ಬೆಂಗಳೂರಿಗೆ ಎತ್ಕೊಬಂದಿರೋದು ನಮ್ಮ ಕಾರ್ನ. ಇವತ್ತೇ ಫಸ್ಟ್ ಟೈಮು ಕಾರ್ ಪ್ಲೇಲಿ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ. ಯಾವ ಏರಿಯಾನ ಶೇಖರ್ ಇದು? ಬನಶಂಕರಿನ ಬುಲ್ ಟೆಂಪಲ್ ರೋಡ್ ಗೈಸ್ ಇದು. ಗೈಸ್ ಶೇಖರ್ ಹಾಸ್ಪಿಟಲ್ಲು, ಶೇಖರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಶೇಖರ್ದೆ ಅಂತ ಅನ್ಕೋಬಿಟ್ಟಿರ. ಅವನ ಹೆಸರಲ್ಲಿ ಯಾರ್ದೋ ಬೇರೆಯವ್ರದ್ದು. ಗೈಸ್, ನಾನಿವಾಗ ನನ್ನ ಹೊಸ XUV-ನ ಎತ್ಕೊಂಡು JC ರೋಡಲ್ಲಿರೋ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ಗೆ ಬಂದಿದ್ದೀನಿ. ನಮ್ಮ ಕಾರ್ಗೆ ಆಕ್ಸೆಸರೀಸ್ನ ಹಾಕ್ಸೋಕ್ಕೆ. ನನ್ನ ಶೋರೂಮಲ್ಲಿ ಆಕ್ಸೆಸರೀಸ್ನ ಹಾಕ್ಸಿಲ್ಲ ಜಾಸ್ತಿ ಏನೂ. ಇವಾಗ ಫುಲ್ ಆಕ್ಸೆಸರೀಸ್ನ ಹಾಕ್ಸ್ಬೇಕು ನಮ್ಮ ಕಾರ್ಗೆ. ಅದಕ್ಕೆ ಇವಾಗ ಇವಾಗ ಬೈನ ಮಾತಾಡ್ಸ್ಬೇಕು. 2 ದಿನ ಆಯ್ತು ಅಷ್ಟೇ, 2 ದಿನಕ್ಕೆ ಹಾಕ್ಸ್ತಿರೋದು ಇಲ್ಲಿ ಬಂದು. ಇದು ಟಿಂಟೆಲ್ಲ ಹಿಂದೆಗಡೆ ಹಾಕ್ತವ್ರು. ಇವಾಗ ಇಲ್ಲಿ ಫುಡ್ ಸ್ಟೆಪ್ನ ಹಾಕ್ಸ್ತಿದ್ದೀವಿ ನೆಕ್ಸ್ಟ್. ಇವಾಗ ಹಂಗೈತೆ ಬೈ ಕಾರು? ಚೆನ್ನಾಗಿ XUV ತೊಗೊಂಡಿರೋದು ಒಳ್ಳೆ. ಗಾಡಿ ಓಡ್ತಾ ಇದ್ರೆ ಫೀಲ್ನೆಸ್ ಬೇರೆ ಇರುತ್ತೆ. ಮೇಂಟೆನೆನ್ಸ್ ನೋಡ್ಕೊಂಡು ಮೇಂಟೆನೆನ್ಸೇ ಜಾಸ್ತಿ. ಅದು ಅಷ್ಟೇನು ಇರಲ್ಲ ಅನಿಸುತ್ತೆ. ಬರಲ್ಲ ಬಂದರೆ ಒಂದೇ ನೋಡ್ಕೊಂಡು. ಇವಾಗ ನಮ್ಮ ಕಾರ್ಗೆ ಫಸ್ಟು ಟಿಂಟ್ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಂತಂದರೆ ಹೆವಿ ಬಿಸಿಲು ಹೊಡಿಯುತ್ತಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು % ಐತೆ ಅಷ್ಟು % ಟಿಂಟ್ನ ಹಾಕ್ಸ್ಬೋಣ ಅಂತ ನಾನು. ಯಾಕಂತಂದರೆ ಹೆವಿ ಬಿಸಿಲು ಹೊಡಿಯುತ್ತೆ ಗೈಸ್, ಬಿಸಿಲಿದ್ದಾಗ. ಅದಕ್ಕೆ ಟಿಂಟ್ ಇದ್ದರೆ ಒಂದು ಸ್ವಲ್ಪ ಒಳಗಡೆ ಕೂತ್ಕೊಂಡ್ರು ಸ್ವಲ್ಪ ಕೂಲ್ ಅನಿಸುತ್ತೆ. ಫಸ್ಟು ನಮ್ಮ ಕಾರ್ದು ಮುಂದೆಗಡೆ ಗ್ಲಾಸು, ಸೈಡ್ ಗ್ಲಾಸು ಎಲ್ಲನೂ ಫುಲ್ ಕ್ಲೀನಾಗೆ ಕ್ಲೀನ್ ಮಾಡ್ತಾವ್ರೆ. ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಕಾರ್ದು ಇವಾಗ. ಗೈಸ್, ನಮ್ಮ ಗಾಡಿಗೆ ಇವಾಗ ಟಿಂಟು ರೆಡಿ ಆಗ್ತಾಯಿತ್ತು ನೋಡಿ. ನಾನು 1 ತಿಂಗಳವರೆಗೂ ಟಿಂಟ್ ಹಾಕ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಫುಲ್ಲು ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಹೆವಿ ಬಿಸಿಲು ಅನಿಸ್ಬಿಡ್ತು ನನಗೆ. ಅದಕ್ಕೆ ಈಗಲೇ ಹಾಕ್ಸ್ಬಿಡ್ತಾ ಇದ್ದೀನಿ ಟಿಂಟು. ಇವಾಗ ಮುಂದೆಗಡೆ ಟಿಂಟ್ ಹಾಕ್ತಾರೆ, ಸೈಡಲ್ಲೂ ಹಾಕ್ತಾರೆ. ಫುಲ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ಹಾಕ್ತಾವ್ರು ನೋಡಿ. ಗೈಸ್, ಒಳಗಡೆ ನೋಡಿ ಕ್ಲೀನಾಗೆ ಕಟ್ ಮಾಡಿಕೊಂಡು ಟಿಂಟ್ನ ಜೋಡಿಸ್ಬಿಟ್ಟು ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊತಾವ್ರೆ. ಒಳಗಡೆಯಿಂದ ಹಾಕೋದು ಟಿಂಟ್ನ ರೆಡಿ ಮಾಡ್ತಾವ್ರೆ ಕಟ್ ಮಾಡಿಬಿಟ್ಟು. ಮುಂದೆಗಡೆ ಗಾಸ್ತು ಟಿಂಟು ಹಾಕಾಯ್ತು. ಇನ್ನೇನು ಫಿನಿಶಿಂಗ್ ಬರುತ್ತೆ ನೋಡಿ. ಇನ್ನೊಂದು ಚೂರು ಐತೆ ಮುಂದೆಗಡೆ ವರ್ಷ ಸರ್ ಹೋಗ್ಬಿಡುತ್ತೆ. ಪ್ಲೀಸ್ ಗೌತಮ್ ಬಂದ, ಮಾತಾಡ್ಸೋದು ಬೇಡ. ಬಿಸ್ಕೆಟು ಕೇಕು ಮಾನ್ಸ್ಟರ್ ಜ್ಯೂಸ್ ಎಲ್ಲ ತಂದಿದ್ದಾನೆ. ಯಾವುದೋ ಇವೆಂಟ್ಗೆ ಹೋಗಿದ್ದಾರೆ. ಟಿಪಿಕಲ್ ಅವರು ಮತ್ತು ಅಜಿತ್ ಅವರು, ತ್ರಿಬಲ್ ರಶ್ ಎಲ್ಲರೂ ಸಿಕ್ಕಿದ್ರಂತೆ. ಹೆಂಗಿತ್ತು ಮಚ್ಚಿ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಫಸ್ಟ್ ಟೈಮು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಟಿಪಿಕಲ್ ಅವರು ನನ್ನ ತಮ್ಮ ಕಸಿನ್ ಅಂತಾನೆ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ರು. ಖುಷಿ ಆಯಿತು. ಹೋಗುವಾಗ ಅಜಿತ್ ಅವರು ನಿನಗೆ ವಿಕಾಸ್ ಅವರು ಕೊಟ್ಬಿಡಿ ಅಂದ್ಬಿಟ್ಟು ಅವ್ರು ಇದು ಮಾಡಿರೋ ಇದ್ರನ್ನೇ ಕಾದು ಅವ್ರೇನೋ ಸ್ಟಾರ್ಟ್ಅಪ್ ಮಾಡೋರು. ಹೌದಾ? ಏನಂತ ಹೆಸರು? ಕೀಸು ಮತ್ತೆ ಅದು ಕಾರ್ಡ್ ಇಸ್ಕೊಂಡ್ ಬಂದಿಲ್ಲ ನಾನು. ವಿಕಾಸ್ ಕೊಟ್ಬಿಡಿ ಅಂತ. ಅಜಿತ್ ಬ್ರೋ ಸಾರಿ, ನನಗೆ ಇವನು ಹೆಸರು ಹೇಳೋಣ ಅಂತಂದ್ರೆ ಇವನು ಕಾರ್ಡೇ ತಂದಿಲ್ಲ. ಅಜಿತ್ ಬ್ರೋ ಸ್ಟಾರ್ಟ್ ಮಾಡಿದಾರಂತೆ ಕೇಕು ಕುಕೀಸ್ ಎಲ್ಲ. ನಾನು ನಿಜ ಚೆನ್ನಾಗೈತೆ ಅಂತ ತಿಂತೀನಿ. ಮಾಡಿರೋದು ಅವರೇ ಎಲ್ಲರಿಗೂ. ಅಲ್ಲಿ ಬಂದಿರೋರ್ಗೆ ಅಜಿತ್ ಬ್ರೋ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಮ ಹೊಸ ಬಿಸ್ನೆಸ್ಗೆ, ಸ್ಟಾರ್ಟ್ಅಪ್ಗೆ. ಚೆನ್ನಾಗಿದೆ. ಸಂಪಾದನೆ ಮಾಡಿರೋದು ನಾನು ಹೇಳ್ತಿಲ್ಲ. ನಾನು MBA ಮಾಡಿದ್ದೀನಿ. MBA ಮಾರ್ಕೆಟಿಂಗ್ ಆ್ಯಂಡ್ HR ಜಯನಗರ ಅಕಾಡೆಮಿ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕರ್ಪುರ ರೋಡಲ್ಲಿ ನಾನು MBA ಮುಗಿಸಿರೋದು. ನನ್ನ ಹತ್ರ 3 ಆಫರ್ ಲೆಟ್ರ್ ಇತ್ತು ಕೆಲಸಕ್ಕೆ. ಬಟ್ 3 ಆಫರ್ ಲೆಟ್ರ್ ಇದ್ದರೂ ಕೂಡ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸ್ಟಾರ್ಟಿಂಗ್ ನಾನು ಯಾರಿಗೂ ಕೂಡ ಸಡನ್ನಾಗಿ ಇನ್ಕಮ್ ಬರೋಲ್ಲ. ನಾನು ಫಸ್ಟು ಒಂದು GoPro ಕ್ಯಾಮ್ರಾ ತೊಗೊಳಕ್ಕೆ ಸ್ವಿಗ್ಗಿ ಟೊಮೊಟೊ ಡೆಲಿವರಿ ಕೆಲಸ ಮಾಡಿ ಸ್ಕಾಲರ್ಶಿಪ್ ದುಡ್ಡು ಅಂತ ಇತ್ತು. ಇನ್ನರ್ಧದಿಂದ ಸ್ವಿಗ್ಗಿ ಟೊಮೊಟೊ ನಮ್ಮ ಫ್ರೆಂಡ್ ಗಾಡಿ ಮಾಡಿ ನಾನು ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಹೇಳ್ಬಾರ. ಬಟ್ ಇವಾಗ ನನ್ನ ಹತ್ರ ಕಾರ್ ಇರ್ಬೋದು ನೋಡ್ತೀವಿ. ಇಲ್ಲ ಏನೋ ಒಂದು
ಕಾಮಿಡಿ ಸೀನ್ ನೋಡ್ತಿರ್ತೀವಿ, ನಮ್ಗೇನು ಬೇಕು ನಗಬೇಕು, ಖುಷಿಯಾಗಿರ್ಬೇಕು ಜೀವನದಲ್ಲಿ. ಇಲ್ಲಿ ಅವರು ಅದನ್ನು ಜನಕ್ಕೆ ಕೊಡ್ತಿದ್ದಾರೆ, ಆ ನಗುನ ಕೊಡ್ತಿದ್ದಾರೆ. ಸೊ ಆ ನಗುನ ಕೊಟ್ಟಂಥ ಆ ವ್ಯಕ್ತಿಗೆ ಗೆದ್ದರೆ ನನಗೂ ತುಂಬಾ ಖುಷಿಯಾಗುತ್ತೆ. ನನ್ನ ಪ್ರತಿ ಸೀಸನಲ್ಲೂ ಒಬ್ಬರು ಯಾರೋ ಒಬ್ಬರು ಫೇವ್ರೇಟ್ ಇದ್ದೇ ಇರ್ತಾರೆ. ಇಷ್ಟೊಂದು ನನಗೆ ಇಷ್ಟ ಆಗಿದ್ದು, ನಾನು ಫಸ್ಟ್ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟಿದ್ದೆ ಇಲ್ಲಿ ಹೋಗ್ತಾರ ಅವರೇ ಟಿ ವಿ ಅವರು ಒಂದು ಇಂಟರ್ವ್ಯೂ ಬೈಟ್ನ ತಗೋತಿದ್ರು. ನಮ್ಮ ಕಾರ್ಗೆ ಇಲ್ಲೇ ಟಿಂಟ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ತಿದ್ವಲ್ಲ, ಹಂಗೆ SSTV ಅವ್ರು ಬಂದಿದ್ರು. ನಾನು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂದ್ರು, ಗಿಲ್ಲಿಯವ್ರು ಗೆಲ್ಬೇಕು, ಗಿಲ್ಲಿಯವ್ರು ಇಷ್ಟ ಆಗ್ತಾರೆ ನಂಗೆ ಅಂದೆ. ಗೈಸ್ ಇಲ್ಲಿ ನೋಡಿ ಕರಿಷ್ಮಾ ಗಾಡಿ ಇದೆ ಹೆಂಗೈತೆ ಅಂತ. ಕರಿಷ್ಮಾ ಗಣೇಶ್ ಮತ್ತೆ ಇದು ಗಣೇಶ್ ಮತ್ತೆ ಶರಣ್ ಸರ್. ಕರಿಷ್ಮಾ ಎಲ್ಲ ಟೈಮಲ್ಲಿ ಕಿತ್ಕೊಂಡು ಯೆಲ್ಲೋ ಕಲರ್ ಇತ್ತದು. ಒಂದ್ ಕಾಲದಲ್ಲಿ ಎಲ್ರಿಗೂ ಕರಿಷ್ಮಾ ಚಿಕ್ಕ ವಯಸ್ಸಲ್ಲಿ ನಮ್ನು ಕೇಳಿದ್ರು ನಾವು ಯಾವ್ದು ದೊಡ್ಡವರಾದ್ಮೇಲೆ ಯಾವ ಬೈಕು ಅಂದ್ರೆ ಕರಿಷ್ಮಾ ಅಂತಿದ್ವಿ. ಆ ತರ ಗತ್ ಮೇಂಟೈನ್ ಮಾಡಿತ್ತು ಕರಿಷ್ಮಾ ಗಾಡಿ ಅವಾಗ. ಇದು ಹಳೇದು, ಅದಾದ್ಮೇಲೆ ಒಂದು ZMR ಅಂತ ಬಿಟ್ರು, ಅದು ಇನ್ನೂ ದೊಡ್ಡ ಆಯ್ತಾ? ಅಂದ್ರೆ ಇಲ್ಲೆಲ್ಲ ಕವರ್ ಆಗೋದು ZMR ಕರಿಷ್ಮಾ. ಲೈಕ್ ಗೈಸ್ ಇದು ಸತೀಶ್ ಅಣ್ಣನ ಕಾರು. ಇಲ್ಲಿ ಫುಲ್ಲು ಆಕ್ಸೆಸರೀಸ್ ಹಾಕ್ಸ್ಬಿಟ್ಟು ರೆಡಿ ಮಾಡಕ್ಕೆ ಬಿಟ್ಟವ್ರೆ. ನಿಮ್ಗೆ ತೋರಿಸಲ್ಲ, ನಾನು ಒಳಗಡೆ ಕೂತಿದ್ದೀವಿ ಸುಮ್ಮನೆ. ಹೊರಗಡೆಯಿಂದ ಫುಲ್ಲು ಮಾಡಿಫಿಕೇಶನ್ ಮಾಡವ್ರೆ. ಅವ್ರ ಚಾನಲಲ್ಲಿ ಸತೀಶ್ ಅಣ್ಣನ ಚಾನಲ್ ಹಾಕ್ತಾರೆ ಅನ್ಸುತ್ತೆ, ಅವಾಗ ನೋಡಿ. ಮಾಮಚ್ಚಿ ನಮ್ಮ ಕಾರ್ದು ಏನೇನು ಹಾಕಿದ್ರು, ಲೆಟ್ಸ್ ಗೋ ಬನ್ನಿ ನೋಡ್ಕೊಬರೋಣ. ಗೈಸ್ ಕಾರ್ದು ಕೆಲಸ ಯಾವತ್ತಾದ್ರೂ ನಿಧಾನನೇ, ಕ್ಲೀನಾಗಿ ಆಗಬೇಕು ವರ್ಕು ಅಂತಂದರೆ ತಾಳ್ಮೆಯಿಂದ ನಿಂತ್ಕೊಂಡು ಕಾಯ್ಬೇಕು. ಒಂದೇ ಸತಿ ಕ್ಲೀನಾಗಿ ಕುತ್ಕೊಂಡು ಒಂದಿನ ಇದಕ್ಕೆ ಅಂತ ಬರಬೇಕು. ಈಗ ನೋಡಿ ನಾವು ಬಂದು ಆಲೆ 3 ಅವರ್ ಆಗ್ಲಿಲ್ವಾ, 3 ಅವರ್ ಮೇಲಾಯ್ತು. ಗೌತಮ್ ಬಂದೆ 1 ಅವರ್ ಆಯ್ತು. ಇವಾಗ ಟಿಂಟ್ದು ಮುಂದೆಗಡೆ ಗ್ಲಾಸ್ ಹಾಕ್ತವ್ರೆ, ಹಿಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹಾಕೋರು. ಇದೊಂದು ಮಿಕ್ಕ ಇದೆ ಹಾಕ್ತವ್ರೆ. ನಮ್ ಶೇಖರ್ ಹೆಂಗೆ ಅಂದ್ರೆ ಏನಾರು ಒಂದು ಪೆಂಟ್ ತಾರ್ತಾನೆ. ಏನು PPF ನೋಡ್ತಾನೆ. ಇಲ್ಲಿ PPF ಹಾಕ್ಸ್ತವ್ರೆ ಗಾಡಿಗಳಿಗೆ. ನೋಡಕ್ ಚೆನ್ನಾಗೈತೆ, ಓಡ್ಸಕ್ ಹೆಂಗೈತೆ ಗೊತ್ತಿಲ್ಲ. ಓಡ್ಸಕ್ಕೂ ಚೆನ್ನಾಗಿದೆ. ಓಡಿಸಿದ್ಯಾ? ನಮ್ಮಲ್ಲಿ ಒಬ್ಬ HD ತಗೊಂಡವನೇ, ವೇಸ್ಟ್ ಯಾರು? ಪವನ್ ತಗೊಂಡವನು. ಪವನ್ ಗಾಡಿ ಜಾವ ತಾನೇ ಅದು? ಕಂಪ್ನಿ HD ತಾನೆ. ಅಲ್ಲ ಈ ಕಾರಲ್ಲಿ ಈ ಗಾಡಿ ಅಲ್ವಲ್ಲ, ಬೇರೆ ತರದ್ ತಾನೇ ಅದು. ನನಗೆ ಒಂದು ನಿಮಿಷ ತಲೆ ಕೆಡಿಸ್ಬಿಟ್ಟೆ ನೀನು. ಅಂದ್ರೆ ಈ ಗಾಡಿ ಅಲ್ವಲ್ಲ ಅಂತ, ಬೇರೆ ಗಾಡಿ ತಾನೇ ಅದು. ಕಂಪ್ನಿ ಒಂದೇ ಆಗ್ಬಿಟ್ರೆ. PPF ಕ್ವಾಲಿಟಿ ನೋಡಿ ಚೆನ್ನಾಗಿದೆ. ಹಾಕ್ಸ್ಬೋದು ಕಣ, ಬೈಕ್ ಹಾಕ್ತೀಯಾ? ಹೇಳಕ್ ಹೇಳ್ತೀನಿ. ಗೊತ್ತಾಯ್ತಲ್ಲ ಅವನಿಗೆ. ಒಂದಷ್ಟು ಲೈಟ್ಸ್ಗಳೈತೆ ನೋಡಿ. ಇದನ್ನೆಲ್ಲ ನಾವು ಹಾಕ್ಸೋಕ್ಕಾಗಲ್ಲ, ವೈರಿಂಗ್ ಎಲ್ಲ ಟಚ್ ಮಾಡಿಸಲ್ಲ ನಾವು. ಹಾಕ್ಸಂಗಿದ್ರೆ ನೋಡಿ ಡಿಸೈನ್ ಲೈಟ್ಸ್ ಇದೆ. ಗೌತಮ್ ಕಾರ್ಗೆ ಹಾಕ್ಸ್ಬೋದ, ಸ್ವಿಫ್ಟ್ಗೆ ಹಿಂದೆ ಮುಂದೆ ಎಲ್ಲ ಕಡೆ. ಇದು ಚೆನ್ನಾಗೈತೆ ನೋಡಿ. ಗೂಬೆ ಹೌಲ್ ಥರದ್ದು ಇಸ್ ಗೌತಮು ರ್ಯಾಪಿಡೋ ಬುಕ್ ಮಾಡಿಕೊಂಡು ಮನೆಯವರು ಬರ್ತಾವ್ರು. ಅವ್ರ ಮನೆಯವರು ಕೆಂಗೇರಿ ಹತ್ರ ಕಾರ್ ಹಾಕೋನೆ, ಅದಕ್ಕೆ ಹೊರಟ ಅವನೀಗ. ಗೌತಮ್ ಹೊರಟ. ನಮ್ದು ಇನ್ನೂ ಮುಗ್ದಿಲ್ಲ, ಇನ್ನೂ ಬೇಜಾನೈತೆ. ಆಗಸ್ಟಲ್ಲಿ ನೈಟ್ ಆಗುತ್ತೆ ನಾವು ಇವತ್ತು. ಗೈಸ್ ನಮ್ಮ XUV-ಗೆ ಇವಾಗ ಫುಟ್ ಸ್ಟೆಪ್ಸ್ನ ಹಾಕ್ಸ್ತಿದ್ದೀವಿ. ಅದಕ್ಕೆ ಇವಾಗ ಕೆಳಗಡೆ ಫಿಟ್ ಮಾಡ್ತಾರೆ ನೋಡಿ. ಹೋಗ್ಬಿಟ್ಟು ಇದನ್ನು ಕೆಳಗಡೆ ನೆಟ್ ಹಾಕ್ಬಿಟ್ಟು ಫಿಟ್ ಮಾಡ್ತಾರೆ, ನೆಟ್ಟು ಬೋಲ್ಟ್ ಹಾಕ್ಬಿಟ್ಟು ಆ ಕಡೆ ಮತ್ತು ಈ ಕಡೆ. ಇಲ್ಲಿ ಫುಟ್ ಸ್ಟೆಪ್ಸ್ ಬರುತ್ತೆ. ನಾನು ಎಲ್ಲಿ ಮಾಡಿಸ್ತಿರೋದು ಇದನ್ನೆಲ್ಲ ಅಂತಂದರೆ GT ಕಾರ್ಸ್ ಆ್ಯಂಡ್ ಬೈಕ್ಸ್ ಆಕ್ಸೆಸರೀಸ್ ಅಂತ ಐತೆ JC ರೋಡಲ್ಲಿ. ನಿಧಾನ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಡ್ತಾವ್ರೆ ನಮಗೆ. ಸ್ವಲ್ಪ ಬೆಳಗ್ಗೆಯಿಂದನೂ ಮಾಡ್ತಾವ್ರೆ. ಫುಟ್ ಸ್ಟೆಪ್ಸ್ ಬಂದಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ ರೀ. ನಮ್ಗೆ ಇವಾಗ ಗಾಡಿಗೆ ಎಲ್ಲ ಆಕ್ಸೆಸರೀಸ್ ಆಗ್ತಾ ಲುಕ್ಕು ಒಂಥರ ಫುಲ್ ಡಿಫ್ರೆನ್ಸ್ ಅನಿಸ್ತೈತೆ. ಇಲ್ಲಿ ಹಾಕ್ಸಿ ನೋಡಿ, ಇದೊಂದು ಸ್ಟಿಕ್ಕರು. ಡೋರು ಟಚ್ ಆಗಬಾರ್ದು, ತೆಗ್ದಾಗ ಎಲ್ಲರೂ ಗೋಡೆಗೆ ಹೊಡಿಬಾರ್ದು ಅಂದ್ಬಿಟ್ಟು ಹಾಕ್ಸಿರೋದು ಇದು. ಅದರಿಂದನೂ ಲುಕ್ಸು ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಇದು ಕೂಡ ಇನ್ನೊಂದು ಹಾಕ್ಬೇಕು ಇದನ್ನು. ಇದರಿಂದನೂ ಲುಕ್ಸ್ ನೋಡಿ ಭಾರಿ ಡಿಫ್ರೆನ್ಸ್ ಬರ್ತೈತೆ. ಕಾರ್ ಲುಕ್ಕೆ ಒಂಥರ ಗತ್ತಾಗಿ ಕಾಣಿಸ್ತೈತೆ. ಇವಾಗ ತೋರಿಸ್ತೀನಿ ಬನ್ನಿ ಹೆಂಗೆ ಕಾಣಿಸ್ತೈತೆ ವಿಂಡ್ ವೈಸರ್ಸ್ ಹಾಕಿರೋದ್ರಿಂದ ಅಂತ. ಇಲ್ಲಿ ನೋಡಿ, ವಿಂಡ್ ವೈಸರ್ಸ್ ಹಾಕಿರೋದಕ್ಕೆ ಲುಕ್ಕು ಒಂದು ಫುಲ್ ಡಿಫ್ರೆನ್ಸಾಗಿ ಕಾಣುತ್ತೆ. ಒಂಥರ ಚೇಂಜ್ ಆಗುತ್ತೆ, ಡಿಫ್ರೆನ್ಸ್ ಬರುತ್ತೆ ಲುಕ್ಕಲ್ಲಿ ನಮ್ಮ XUV-ದು. ಇಲ್ಲೊಬ್ರು ನಮ್ಮ ವ್ಯೂವರ್ದೇನೆ ಇದು
ತಾರು 4x4 ಟಾಪ್ ಎಂಡು ಪೆಟ್ರೋಲ್ ವೇರಿಯಂಟ್ ಅಂತಿದ್ದು. ಇದಕ್ಕೂ ಕೂಡ ಮಾಡಿಫಿಕೇಶನ್ ಮಾಡ್ತಾವ್ರು ನೋಡಿ. ಇಲ್ಲೇ ಓನರ್ ಇಲ್ಲೇ ಎಲ್ಲೋ ಇದ್ರಲ್ಲ ಮಾತಾಡ್ಸಿದ್ರು, ಆ ಕಡೆ ಸೈಡ್ ಹೋದ್ರು ಅನ್ಸುತ್ತೆ. ಇಷ್ಟು ನೋಡಿ 3 ಕಡೆ ಫಿಟ್ ಮಾಡಿರೋದು, ಅದು ಜಾಯಿನ್ ಮಾಡೋಕ್ಕೆ 3 ಕಡೆ ಹಾಕ್ಬಿಟ್ಟು ಇವಾಗ ಡೋರ್ ಸ್ಟೆಪ್ನ ಹಾಕ್ತಾರೆ. ಇವಾಗ ಸೈಡ್ ಸ್ಟೆಪ್ಸ್ನ ಹಾಕ್ತಾವ್ರು ನೋಡಿ. ಇದರಲ್ಲಿ ಮೇಲ್ಗಡೆ ಸಿಲ್ವರ್ ಥರ ಎಲ್ಲ ಬರೋದಿತ್ತು, ನನಗೆ ಯಾಕೋ ಅದು ಬೇಡ ಅನಿಸ್ತು. ಇದೇ ಚೆನ್ನಾಗೈತೆ ಅನಿಸ್ತು. ಫುಲ್ ಬ್ಲ್ಯಾಕ್ ಇದ್ದರೆ ಕೆಳಗಡೆನೂ ಬ್ಲ್ಯಾಕ್ ಆಯ್ತಲ್ಲ, ಒಂದು ಸಿಲ್ವರ್ ಲೈನ್ ಬಂದರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದನ್ನು ಚೂಸ್ ಮಾಡಿದೆ ನಾನು. ಇಲ್ಲಿ ಮೊದಲೇ ಸಿಲ್ವರ್ ಥರ ಬಂದರೆ ನಾವು ಬದಿ ಕಾಲಲ್ಲಿ ಕಾಲಿಟ್ಟಾಗ್ಲೂ ಗಲೀಜು ಕಾಣಿಸುತ್ತೆ. ಅಟ್ಲೀಸ್ಟ್ ಬ್ಲ್ಯಾಕ್ ಫುಲ್ಲು ಬ್ಲ್ಯಾಕ್ ಇದ್ದರೆ ಏನು ಅನಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ ಕ್ಲೀನಾಗಿ. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದೆ. ಇವಾಗ ನಿಮ್ಮ ಹತ್ರ ಯಾರ ಹತ್ರನಾರು XUV ಇದ್ದರೆ, ಏನಾದ್ರು ಎಮರ್ಜೆನ್ಸಿ ಪಂಚರ್ ಆಗೋದ್ರೆ ಪಂಚರ್ ಹೆಂಗೆ ಹಾಕೊಳ್ಳೋದು ಅಂತ ಶೇಖರ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೇಳೋ. ಪಂಚರ್ ಹಾಕೊಳ್ಳೋದಲ್ಲ, ಸ್ಟೆಪ್ನಿ ಇರುತ್ತೆ. ಹಾಂ, ಸ್ಟೆಪ್ನಿನ ಫಸ್ಟು ಇದರಲ್ಲಿ ನಟ್ನ ಲೂಸ್ ಮಾಡ್ಕೋಬೇಕು, ಮಾಡ್ಕೋಬೇಕು ಟೈರ್ಗಳಲ್ಲಿ. ಅದಾದ್ಮೇಲೆ ಜಾಕ್ನ ಎತ್ಕೊಂಡು ಹಿಂಗೆ ತಿರ್ಗಿಸಿದ್ರೆ ಮೇಕ್ ಬರುತ್ತೆ. ಜಾಕ್ ಎತ್ಕೊಂಡು ತಿರ್ಗ್ಸೋದಲ್ಲ, ಹಾಂ, ಇದು ಅದಕ್ಕೆ ಕೊಂಡಿರುತ್ತೆ. ಇದಕ್ಕೆ ಹಾಕಿ ಹಾಂ, ಇಲ್ಲಿದೆಯಲ್ಲ, ಹಾಂ, ಇದು ಇಲ್ಲಿ ಹೋಗ್ಬೇಕು. ಹಾಂ, ಇದನ್ನ ತಿರ್ಗಿಸ್ತಾ ಇದ್ರೆ ಇದು ರೊಟೇಟ್ ಆಗಿ ಮೇಲೆ ಹೋಗ್ತದೆ. ಹಾಂ, ಅದನ್ನ ಎಲ್ಲಿ ಕೂರಿಸ್ಬೇಕು? ಅದು ಹೇಳ್ಕೊಡ್ತೀನಿ, ಒಂದು ನಿಮಿಷ ಬರ್ತೀನಿ. ಅದ್ರ ಹತ್ರ ಬರ್ತೀವಿ. ಇದು ಬಂದು ನಿಮ್ಗೆ ಹೇಳ್ಕೊಡ್ತಿರೋದು. ಇದೇನು ಹೇಳಿದ್ದು? ಇದೇನು ಹೇಳಿ ಸ್ವಲ್ಪ ಮಚ್ಚ? ಟವ್ ಮಾಡೋದು. ಕನ್ನಡ ಎಲ್ಲಿ ಕನೆಕ್ಟ್ ಮಾಡೋದು ಹೇಳಿದನ? ಮುಂದೆಗಡೆ ಓಲಿ ಹೇಳ್ಕೊಟ್ಟವನೆ. ಲೇ, ನನಗೆ ಗೊತ್ತು. ಇಡೋ ಮಾಡಕ್ ಮುಂದೆ ಕನೆಕ್ಟ್ ಮಾಡೋದು. ಅದು ಓಪನ್ ಮಾಡಿ ನಡಿಯಪ್ಪ, ಅದು ಹೆಂಗೆ ಓಪನ್ ಮಾಡ್ತೀವಿ? ಬಾಪ ಮಾಡಿ ಬೇಡ ಬಿಡು. ತೋರ್ಸ, ಇದನ್ನ ಹೇಳ ಪಂಚರ್ದು. ನೆಕ್ಸ್ಟ್ ಇದೈತಲ್ಲ ಮಚ್ಚ, ಇದೇನಿದು? ಇದು ಕೆಳಗಡೆ ಸ್ಟೆಪ್ನಿ ಟೈರ್ ಬರಕಿದು. ಹಾಂ, ಕೆಳಗಡೆ ಸ್ಟೆಪ್ನಿ ಟೈರ್ ಒಂದು ಐತೆ, ಮರ್ತೋಗ್ಬೇಡ. ಓ, ಅದನ್ನ ಕಳಿಯಕ್ಕೆ ಇದನ್ನ ಏನ್ ಮಾಡ್ಬೇಕು? ನೋಡಿಲಿ, ಇದು ಹಿಂಗ ಐತಲ್ಲ, ರೊಟೇಟ್ ಮಾಡಿ ತಿರ್ಗಿಸ್ಬೇಕಾ? ಹಿಂಗ ರೊಟೇಟ್ ಮಾಡಿದ್ರೆ ಅದು ಕೆಳಗಡೆ ಬರುತ್ತೆ. ಈ ಕಡೆ ಸಿ ಅಂತ ಐತಲ್ಲ ಟೈರ್ ಬರಕ್ಕೆ. ತಿರ್ಗಿಸ್ತಾ ಹೋದ್ರೆ ಟೈರ್ ಈಚೆ ಬರ್ತದಾ? ಈಚೆ ಬರಲ್ಲ, ಅದು ಕೆಳಗಡೆ ಬರ್ತದೆ, ನೀವು ಎಳ್ಕೋಬೇಕು. ಇಲ್ಲಿ ಕೆಳಗೆಲ್ಲ ಬರೋದು ಹೇಳ್ಕೋಬೇಕು. ಹಾ, ಇದನ್ನೆಲ್ಲ ಯಾವ ಶೋರೂಮ್ ಅಲ್ಲೂ ಹೇಳೋದೇ ಇಲ್ಲ ಶೇಖರ್. ಶೋರೂಮ್ ಅಲ್ಲಿ ಫೀಚರ್ಸ್ ಹೇಳ್ತಾರೆ, ಗಾಡಿ ಬಗ್ಗೆ ಹೇಳ್ತಾರೆ, ಟೈರ್ ಚೇಂಜ್ ಮಾಡೋದು ಪಂಚರ್ದೆಲ್ಲ ಯಾರು ಹೇಳಲ್ಲ. ಹಲೋ ಸತೀಶ್ ಅಣ್ಣನ್ ಕಾರಲ್ಲಿ ವೈಫೈ ಕನೆಕ್ಟ್ ಮಾಡೋ ಯೂಟ್ಯೂಬ್ ನೋಡೋ ಶೇಖರ್, ಅದನ್ನೇ ಮಾಡ್ತಿದ್ಯಾ? ಮಾಡಬೇಕು ಅದಕ್ಕೆ ವೈಫೈ ಎಲ್ಲ ಜಾಸ್ತಿ ಇಲ್ಲ ಇರಿ ಬ್ರೋ. ಸೆಟ್ಟಿಂಗ್ ಹಾಟ್ಸ್ಪಾಟ್ ಆನ್ ಮಾಡ್ದ. ವೇಟ್ ಎ ಮಿನಿಟ್ ಬ್ರೋ. ಶೇಖರ್ ಸಚಿನ್ ನಾನು ಹೇಳ್ತೀನಿ 1 2 3 4 ಅದಲ್ವಾ? ಸತೀಶ್ ಆಡಿಯೋ ಹಾಕಿದ್ದೀರಾ ಬೈ ಇವ್ರದ್ದು? ಗಾಡಿ ಆಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಾಯ್ತು ಸೌಂಡ್. ಸೈಲೆನ್ಸರ್ ಇಲ್ಲಿದೆ. ಹಾಂ, ಗಾಡಿ ಸ್ಟಾರ್ಟ್ ಮಾಡೋದನ್ನು ಸೈಲೆನ್ಸರ್ ಕಟ್ ಮಾಡಿ ಕಾಣ್ತಾ ಇದೆ. ಒಂಚೂರು ಸೌಂಡ್ ಇಲ್ಲ. ಹಾಂ, ಸೈಲೆನ್ಸರ್ ಇಲ್ಲಿಟ್ಟವ್ರು ಇನ್ನೂ ಹಾಕಿಲ್ಲ. ಆನ್ ಮಾಡ್ತಾರೆ, ಇದೆ ಸೌಂಡ್ ಬರಲ್ಲ ಅಂತ ಹೇಳ್ತವ್ರ. ಸೈಲೆನ್ಸರ್ ಇಲ್ಲಿದ್ರು ಸೌಂಡ್ ಬರಲ್ಲ, ಹಂಗೆ ಮಾಡೋರು. ಇಂಜಿನ್ ಸ್ಟಾರ್ಟ್ ಆಯ್ತು ನೋಡಿ ಗೈಸ್. ಸೈಲೆನ್ಸರ್ ಇಲ್ಲ, ಸೌಂಡೇ ಇಲ್ಲ. ಇಂಜಿನ್ ಸ್ಟಾರ್ಟ್ ಆಗೈತೆ, ಸೈಲೆನ್ಸರೇ ಹಾಕಿಲ್ಲ, ಬಟ್ ಸೌಂಡೇ ಇಲ್ಲ. ಆನ್ ಆಗಿರೋದೇ ಗೊತ್ತಾಯ್ತಿಲ್ಲ ಸೌಂಡು. ನಮ್ಮ XUV ಸೌಂಡ್ ಬರುತ್ತಲ್ಲ ಆ ಥರ ಬರ್ತೈತೆ, ಅಷ್ಟೇ ಸೌಂಡ್ ಬರ್ತೈತೆ, ಸೈಲೆನ್ಸ್ ಹಾಕಿಲ್ಲ ಅಂತ. ನಮ್ಮ ಕಾರ್ದು ಎಲ್ಲ ಇನ್ನೂ ಆಗಿಲ್ಲ. ಇನ್ನು ಬಂಪರ್ ಹಾಕ್ತವ್ರು ಇವಾಗ. ಸೈಡಿಂದ ನೋಡಿ ನಮ್ಮ ಕಾರ್ದು ಲುಕ್ಕೇ ಚೇಂಜ್ ಆಗೋಯ್ತು ಅಂದ್ಕೊಳ್ಳಿ. ಇದನ್ನ ಹಾಕಿದ್ಮೇಲೆ ಮತ್ತೆ ಲುಕ್ಕೇ ಒಂಥರ ಚೇಂಜ್ ಆಗೋಯ್ತು. ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಮುಂದೆಗಡೆ ಏನೂ ಹಾಕ್ಸಿಲ್ಲ, ಮುಂದೆಗಡೆ ಏನು ಆಕ್ಸೆಸರೀಸ್ ಹಾಕ್ಸೋಕ್ಕಾಗಲ್ಲ. ಸೈಡಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಇವಾಗ ಕಾರು ಲುಕ್ಕು ಒಂಥರ ರಗಡಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ನಂಗೆ ಇಷ್ಟ ಆಯ್ತೈತೆ. ಬಂಪರ್ನ ಫಿಟ್ ಮಾಡ್ತಾವ್ರೆ ಕೆಳಗೆ ಹೋಗ್ಬಿಟ್ಟು. ಇವಾಗ ಅದು ಫೈಬರ್ದು ಮೆಟಲ್ ಸಿಗಲಿಲ್ಲ ನನಗೆ ಬಂಪರು. ಈಗ ಸದ್ಯಕ್ಕೆ ಇದನ್ನ ಹಾಕ್ಸೋಣ ಅಂದ್ಬಿಟ್ಟು ಈ ಬಂಪರ್ನ ಹಾಕ್ಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗೇ ಕಾಣಿಸುತ್ತೆ ಕಾರ್ಗೆ. ಗೈಸ್, ನಮ್ಮ ಬಿಳಿ ಆನೆ ಒಳಗಡೆ ಕರ್ರಗಿದೆ ನೋಡಿ. ನನಗೆ ಒಂಥರ ಮನಸ್ಸಿಗೆ ನೋವು ಆಗ್ತಿದೆ. ಯಾಕಂತಂದರೆ ಫ್ಲೋರ್ ಮ್ಯಾಟ್ ಹಾಕ್ಸ್ಬೇಕು ಗೈಸ್. ಅದಕ್ಕೆ ಸೀಟೆಲ್ಲ ರಿಮೂವ್ ಮಾಡಿಬಿಟ್ಟು ಫ್ಲೋರ್ ಮ್ಯಾಟ್ನ ಹಾಕ್ತಾರೆ ಇವಾಗ. ಇನ್ನು ಹಿಂದೆಗಡೆ ಸೀಟ್ಗಳನ್ನ ರಿಮೂವ್ ಮಾಡ್ತಾವ್ರೆ ಇವಾಗ. ಫ್ಲೋರ್ ಮ್ಯಾಟ್ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಗೊತ್ತಾ? ಇಲ್ಲಿ ನೋಡಿ,
ಶೋರೂಮಿಂದ ಬಂದಿರೋದು ಇದು. ಕೆಳಗಡೆ ಇರೋ ಮ್ಯಾಟ್ ಹೆಂಗಂತಂದರೆ ಇಲ್ಲಿ ಕಸ ಎತ್ತಕ್ಕಾಗಲ್ಲ, ನಾವು ಕಚ್ಕೊಬಿಡ್ತದೆ. ಫ್ಲೋರ್ ಮ್ಯಾಟ್ ಹಾಕಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನಾವು. ಅದಕ್ಕೆ ಫುಲ್ಲು ಕಾರಣ ನಾವು ಫ್ಲೋರ್ ಮ್ಯಾಟ್ ಹಾಕ್ಸ್ತಿದ್ದೀವಿ. ನಮ್ಮ ಸತೀಶ್ ಹಿರೇಗೌಡರು ಕಾರ್ದು ಲೈಟ್ಸ್ಗಳನ್ನ ನೋಡಿ, ರಿಮೋಟ್ ಐತೆ, ಲೈಟ್ಸ್ನ ನಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬೋದು. ಎಷ್ಟು ದಿನದಿಂದ ಐತೆ ಬೈ ಇಲ್ಲೇ ಇದು? ಒಂದು ವಾರ ಆಯ್ತಾ? ಒಂದು ವಾರ ಆಗೈತೆ ಗೈಸ್. ಟ್ಯಾಂಕಲ್ಲಿ ಬರುತ್ತಲ್ಲ ಡಿಟಿಗೆಲ್ಲ. ನಮ್ಮ ಹೊಸ ಕಾರು ವಿತೌಟ್ ಸೀಟ್ ನೋಡಿ ಹೆಂಗೈತೆ ಅಂತ. ಫ್ಲೋರ್ ಮ್ಯಾಟ್ ಹಾಕ್ಸೋಕ್ಕೆ ಫುಲ್ ಎಲ್ಲನೂ ರಿಮೂವ್ ಮಾಡಿದ್ದೀವಿ. ನೋಡಿ ಹೆಂಗೆ ಕಾಣಿಸ್ತೈತೆ. XUV ಸೀಟ್ ಇಲ್ದರೆ ಹೆಂಗೆ ಕಾಣಿಸುತ್ತೆ ನೋಡಿ. ಏನು ದೊಡ್ಡ ಐತೆ ಗೈಸ್ ಇದು ಕಾರು. ಹಾಂ, ಫ್ಲೋರ್ ಮ್ಯಾಟು ಹಾಕೋಕ್ಕೆ ರೆಡಿ ಮಾಡ್ಕೋತವ್ರೆ. ಸೈಜ್ ನೋಡ್ಕೊಂಡು ಫಿಟ್ ಮಾಡೋಗುತ್ತವ್ರೆ. ಈಗ ನೋಡ್ತಾವ್ರೆ ಹಾಕ್ಬಿಟ್ಟು. ಹಾಕ್ಬೇಕಾದ್ರೆ ತೋರಿಸ್ತೀನಿ ಇದು. ಫ್ಲೋರ್ ಮ್ಯಾಟು ಈಗ ಫಸ್ಟಿಂದ ಕಟ್ ಮಾಡಿ ಫಿಟ್ ಮಾಡ್ಕೊಬರ್ದವ್ರು ನೋಡಿ. ರೆಡಿ ಆಗ್ತಾಯಿದೆ. ಫ್ಲೋರ್ ಮ್ಯಾಟ್ ಒಂದು ಹಾಕಿದ್ರೆ ಇವತ್ತೆಲ್ಲ ಆಕ್ಸೆಸರೀಸ್ದು ಎಲ್ಲ ರೆಡಿ ಆಗುತ್ತೆ. ಇದೊಂದು ಬಾಕಿ ಐತಿ ಇವಾಗ. ಆಕ್ಸೆಸರೀಸ್ ಹಾಕಿ ಎಲ್ಲ ಒಂಚೂರು ಲೇಟ್ ಆಗಿತ್ತು, ಅದಕ್ಕೆ ನಾವು ಸ್ವೀಟ್ ಅಂಗಡಿಗೆ ಬಂದಿದ್ದೀವಿ ಸ್ವೀಟ್ನ ತಿನ್ನೋಕ್ಕೆ. ಬಾದಾಮ್ ಹಲ್ವಾನ ಹೇಳಿದ್ವಿ, ಚೆನ್ನಾಗೈತೆ ಟೇಸ್ಟ್. ಮದ್ದು ರೋಡೇನ ಹೇಳಿದ್ವಿ, ಸ್ವೀಟ್ಗಳನ್ನ ತಿಂತಿದ್ದೀವಿ ಗೈಸ್. ಆಲ್ಮೋಸ್ಟ್ ಇನ್ನೇನು ಮುಗಿತೈತೆ. ಮ್ಯಾಟೆಲ್ಲ ಹಾಕ್ಬಿಟ್ಟು ಇಲ್ಲಿ ಕಟ್ ಮಾಡೋರೆ. ಇಲ್ಲಿ ಸೀಟ್ದು ನಟ್ಟು ಬರುತ್ತಲ್ಲ ಅವನ್ನ ಹಾಕ್ಬಿಟ್ಟು ಜೋಡಿಸ್ತಾರೆ. ಮತ್ತು ಪ್ಲಗ್ಗಳು ಬರುತ್ತೆ ಗೈಸ್ ನಮ್ಮ XUVಲಿ ಸೀಟ್ದು, ಅವಕ್ಕೆಲ್ಲ ಫುಲ್ಲು ಕಟ್ ಮಾಡಿಬಿಟ್ಟು ಗ್ಯಾಪ್ನ ಕೊಡ್ತಾರೆ. ಫ್ಲೋರ್ ಮ್ಯಾಟ್ ಹಾಕ್ತವ್ರೆ. ಇನ್ನೇನು ಮುಗಿಯುತ್ತೆ, ಇನ್ನೊಂದು ಅರ್ಧ ಗಂಟೆ ಎಲ್ಲ ಮುಗಿಯುತ್ತೆ. ಅದಕ್ಕೆ ಇರಲಿ ಅಂದ್ಬಿಟ್ಟು ಸನ್ಸೀಲ್ಡ್ನ ತೊಗೊಂಡಿದ್ದೀನಿ, ಬಿಸಿಲು ಬೀಳಬಾರ್ದು ಅಂತ. ಬಿಸಿಲೋಡಿ ಎಲ್ಲ ಇದು ಹಾಕಿದ್ರೆ ಮ್ಯಾಗ್ನೆಟ್ ಥರ ಕಚ್ಕೊಬಿಡುತ್ತೆ ಹಿಂಗೆ ಹಾಕಿದ್ರೆ. ಇರಲಿ ಟಿಂಟು ಹಾಕ್ಸಿದ್ದೀನಿ ಸ್ವಲ್ಪ, ಇದು ಇರಲಿ ಅಂದ್ಬಿಟ್ಟು ಹಾಕ್ಸಿರೋದಷ್ಟೆ. ಇದು ಫ್ರಂಟ್ಗೆ ಮಿರರ್ ಕಾಣಿಸೋ ಥರ ಅರ್ಧ ಮಿರರ್ ಕಾಣಿಸ್ಬೇಕಲ್ಲ, ಅದಕ್ಕೆ ಅರ್ಧ ಹಾಕೋದು. ನಮ್ಮ ಕಾರ್ಗೆ ಏನೇನು ಮ್ಯಾಕ್ಸಿಮಮ್ ಆಕ್ಸೆಸರೀಸ್ನ ಹಾಕ್ಸ್ಬೋದು ಎಲ್ಲಾನು ಹಾಕ್ಸ್ಬಿಟ್ಟಿದ್ದೀನಿ. ಬೈ ಏನೇನು ಹಾಕಿದ್ರೆ ನೀವು ಹೇಳ್ಬಿಡಿ ಒಂದ್ಸಲ. ಡೋರ್ ವೈಸರ್ ಹಾಕಿದ್ದೀವಿ, ಕೂಲಿಂಗ್ ಪೇಪರು, ಒಳಗಡೆ ನಿಮಗೆ ಕರ್ಟನ್ಸ್ ಹಾಕಿದ್ದೀವಿ. ಇದು ಬೇಕು ಅಂದರೆ ತಗೋಬೋದು, ರಿಮೂವೇಬಲ್. ಇದು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ತೆಗ್ದಿಕ್ಕೋಬೋದು. ಇದು ಫುಟ್ ರೆಸ್ಟ್ ಬರುತ್ತೆ, ಎಲ್ಲ ಬ್ರ್ಯಾಂಡ್ ನ್ಯೂ. ಇದು ಫುಟ್ ರೆಸ್ಟ್ ಬರುತ್ತೆ, MTech ಅಂತ ಬ್ರ್ಯಾಂಡು. ಇದು ಡೋರ್ ಪಟ್ಟಿ ಬರುತ್ತೆ ನಿಮಗೆ, ಕ್ರೋಮ್ ಲೈನಿಂಗು. ಅದು ಬಿಟ್ಟು ಡೋರ್ ಗಾರ್ಡ್ಸ್ ಬರುತ್ತೆ. ಇದು ಮ್ಯಾಟ್ ಹಾಕಿರೋದು ಒಳಗಡೆ ಫುಲ್ ಸಿಸ್ಟಮ್ ಮ್ಯಾಟ್. ಫ್ಲೋರ್ ಮ್ಯಾಟ್ ಹಾಕ್ಸಿದೀವಿ. ಫ್ರಂಟ್ ಇಂದ ಹಿಡಿದು ಲಾಸ್ಟ್ ಡಿಕ್ಕಿವರೆಗೂ ಬರುತ್ತೆ ಮ್ಯಾಟು ಈ ಗಾಡಿಗೆ. ಕ್ಲೀನ್ ಮಾಡ್ಕೊಳಕ್ ಈಸಿ ಆಗುತ್ತೆ ನಮಗೆ, ಗಲೀಜಾಗಲ್ಲ. ಈಸಿ ಮೇಂಟೆನೆನ್ಸ್. ಇದು ಏನಾದರೂ ಗಲೀಜ್ ಆಗಿದ್ರೂ ತೇವ ಬಟ್ಟೆ ತಗೊಂಡು ಒರೆಸ್ಕೋಬಹುದು ನೀವು ಈಸಿಯಾಗಿ. ಇದು ಒಂದು ಫುಟ್ ಪಟ್ಟಿ ಒಂದು ಹಾಕಿದ್ದೀವಿ. ಹಿಂದೆ ನೋಡಿ ಸ್ಟೀಲ್ ಬಂಪರು, ರೇರ್ ಬಂಪರ್ ಹಾಕಿದ್ದೀವಿ. ಇದು ಬಂದು ಫೈಬರ್ ಐಟಮ್. ನಿಮಗೆ ರಿವರ್ಸ್ ತಗೊಳಿದ್ರೆ ಸ್ವಲ್ಪ ಟಚ್ ಆದ್ರೂ ಈ ಸೇಫ್ಟಿ ಮಾಡುತ್ತೆ. ಇದು ಫುಲ್ಲು ಹೆವಿ ಗೇಜ್ ಬರುತ್ತೆ ನಿಮಗೆ. ಇದು ಸ್ಟೀಲ್ದು ನೋಡಿ, ಸ್ಟೀಲ್ ಹಾಕ್ಸಿರೋದು. ಕೂಲಿಂಗ್ ಪೇಪರ್ದು ನಮ್ಮ ಹತ್ರ ಆಫರ್ ನಡೀತಾ ಇದೆ. ಯಾವುದಾದ್ರೂ ಗಾಡಿ ಇರಲಿ, ಗಾರ್ವಾರೋ ಒರಿಜಿನಲ್ಲು ವಿತ್ ಸೀಲ್ ಬರುತ್ತೆ ನಿಮಗೆ. ನೋಡಿ ಈ ಕಡೆ ಭಯ ನೋಡಿ, ಇಲ್ಲಿ ಇಲ್ಲೂ ಇದೆ ನೋಡಿ, ಇಲ್ಲಿ ದೊಡ್ಡಾಗಿ ಬರುತ್ತೆ ನಿಮಗೆ. ಎಲ್ಲ ಇದು ಬರುತ್ತೆ ನಿಮಗೆ, ಗಾರ್ವಾರ್ ಸೀಲು ಒರಿಜಿನಲ್ ಬರುತ್ತೆ ನಿಮಗೆ. ಇದು ನೇಮು ಗಾರ್ವಾರ್ ಫುಲ್ ಸಿಸ್ಟಮ್ ಬಂದು ನಿಮಗೆ ಸೆಟ್ 3500 ರೂಪಾಯಿ ಆಗುತ್ತೆ, ಯಾವುದಾದ್ರೂ ಗಾಡಿ ಇರಲಿ. ಇಷ್ಟು ಗೈಸ್. ನಾನು ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಹಾಕ್ಸೋಣ ಅಂತಿದ್ದೆ. ಒಂದು ಫ್ಯಾಮಿಲಿ ಜೊತೆ ಒಂದು ಮನೆದವ್ರಿಗೆಲ್ಲ ಹೋಗ್ಬಿಟ್ಟು ಒಂದು 50 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೆ ಅಷ್ಟೇ. ಹೆವಿ ಬಿಸಿಲು ಹೊಡಿತೈತೆ ಅಂತ ಅನ್ಸ್ಬಿಡ್ತು ನನಗೆ. ಟಿಂಟ್ ಹಾಕ್ಸೋಣ, ಅಟ್ಲೀಸ್ಟ್ ಫಸ್ಟ್ ಒಂಚೂರು ಟಿಂಟಾರು ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದು. ಇನ್ನೇನು ಎಲ್ಲ ಬಂದಿದ್ವಲ್ಲ ಅಂದ್ಬಿಟ್ಟು ಎಲ್ಲ ಆಕ್ಸೆಸರೀಸ್ನು ಒಟ್ಟಿಗೆ ಹಾಕ್ಸ್ಕೊಂಡೆ. ಇಲ್ಲಿ ನೋಡಿ, ಫುಟ್ ರೆಸ್ಟ್ ಇಂದ ಹಿಡಿದು ಎಲ್ಲ. ಇದಕ್ಕೆ ಇನ್ನೂ ಐಟಮ್ಸ್ ಬರುತ್ತೆ. ಹೊಸದಲ್ವಾ 25 ಮಾಡಲು. ಇದ್ರದ್ದು ಮಿರರ್ ಕ್ಯಾಪ್ ಬರುತ್ತೆ ನಿಮಗೆ. ಅದೆಲ್ಲ ಫ್ರಂಟ್ ಇಲ್ಲಿ ಒಂದು ಬಂಪರ್ ಬರುತ್ತೆ, ಮೋಲ್ಡಿಂಗ್ ಬಂಪರ್ ಬರುತ್ತೆ. ಇನ್ನ ಬಂದಿಲ್ಲ ಇದ್ರದ್ದು ಐಟಮ್, ಬರ್ಬೇಕಾಗಿದೆ. ಮೋಲ್ಡಿಂಗ್ ಐಟಮ್ ಬರುತ್ತೆ. ಈ ಗ್ರಿಲ್ಲು ಚೇಂಜ್ ಆಗುತ್ತೆ. ಫಾಗ್ ಲ್ಯಾಂಪ್ ಹಾಕ್ಬೋದು ಆ ಬಂಪರ್ದಲ್ಲಿ, ಅಂಥದ್ದು ಬರುತ್ತೆ ನಿಮ್ಗೆ ಸೆಟ್ಟು. ಎಕ್ಸ್ಟ್ರಾ ಏನಾದರೂ ಅಡಿಷನಲ್ ಫಾಗ್ ಲ್ಯಾಂಪ್ಸ್ ಬೇಕಂದ್ರೆ
ಇಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬೋದು ನೀವು ಎಕ್ಸ್ಟ್ರಾ. ನೋಡಿ ಗೈಸ್, ಇವಾಗ ಆಕ್ಸೆಸರೀಸ್ನೆಲ್ಲ ಹಾಕ್ಸಿದ್ಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನಮ್ಮದು ರಗಡಾಗೆ. ಈ ಫುಟ್ ರೆಸ್ಟು ಇದೆಲ್ಲ ಹಾಕಿದ್ಮೇಲೆ ಇದೆಲ್ಲ ಹೆವಿ ಇರುತ್ತೆ ಸರ್. ಡಿಫ್ರೆನ್ಸು ಎಷ್ಟು ಜನ ಮೇಲೆ ಎದುರಿದ್ರು ಏನಾಗಲ್ಲ ಆದ್ಮೇಲೆ. ನಿಧಾನಕ್ಕೆ ಕ್ಲೀನಾಗೆ ಟೈಮ್ ತೊಗೊಂಡು ಮಾಡಿಕೊಟ್ರು. ಎಲ್ಲ ಹೆವಿ ಇತ್ತಲ್ಲ ಆಕ್ಸೆಸರೀಸ್ ನಮ್ಮದು, ಅದಕ್ಕೆ ನಿಧಾನಕ್ಕೆ ಮಾಡಿಸ್ಕೊಂಡು ಕ್ಲೀನಾಗಿ ಮಾಡಿಕೊಟ್ಟವ್ರೆ. ಬೈ ಬರೋದಾ? ಸರಿ ಬೈ, ಆಯಿತು. ಹಾಂ, ನಮ್ಮನ್ನ ಕಾರ್ನ ಎತ್ಕೊಂಡು ಮನೆಗೆ ಹೋಗ್ಬೇಕು. ಶೇಖರ್ ನಮ್ಮ ಮನೆ ಹತ್ರ ಗಾಡಿ ಹಾಕೊಂಡು ಶೇಖರ್ ಅಲ್ಲಿಂದ ಓಡ್ತಾನೆ. ನಮ್ಮ ಎಕ್ಸ್ಯುವಿಲಿ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬಿಟ್ಟು ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಕಾರು. ಹತ್ಕೊಂಡು ಹೋಗೋಣ ಇವಾಗ. ಗೈಸ್, ನಾವು JC ರೋಡು GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಶಾಪಲ್ಲಿ ನಾವು ಮಾಡಿಸಿದ್ದು. ಬಸ್ಸು ಮನೆಗೆ ಹೋಗ್ತಾ ಇದೀವಿ. XUV-ಗೆ ಫುಲ್ಲು ಆಕ್ಸೆಸರೀಸ್ನೆಲ್ಲ ಹಾಕ್ಸ್ಬಿಟ್ಟು ನೋಡೋಣ. ನೆಕ್ಸ್ಟು ಬೇರೆ ಏನಾದರೂ ಹಾಕ್ಸ್ಬೇಕು ಅಂತ ಅನ್ಸಿದ್ರೆ ಹಾಕ್ಸೋಣ. ಈಗಂತೂ ಫುಲ್ ಎಷ್ಟು ಹಾಕ್ಸ್ಬೋದು, ಏನೇನು ಬೇಕು ಮೇನಾಗಿ ಆಕ್ಸೆಸರೀಸ್ ಎಲ್ಲನೂ ಹಾಕ್ಸ್ಬಿಟ್ಟಿದ್ದೀನಿ. ಇವಾಗ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದೀವಿ. ಇನ್ನೊಂದು ಅರ್ಧ ಗಂಟೆ ನಮ್ಮ ಮನೆ ರೀಚ್ ಆಗ್ತೀವಿ. ನಾಳೆ ಗೈಸ್ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ